ರಕ್ಷಿತಾ ಅವರು ಬಿಗ್ ಬಾಸ್ ಶೋದ ಮೂಲಕ ಇಷ್ಟೊಂದು ಜನರ ಪ್ರೀತಿಯನ್ನ ಸಂಪಾದನೆ ಮಾಡೋದಕ್ಕೆ ಪ್ರಮುಖ ಕಾರಣ ಅವರ ವ್ಯಕ್ತಿತ್ವ, ಅವರಲ್ಲಿರುವಂತಹ ಮುಗ್ಧತೆ, ಜೊತೆಗೆ ಅವರಲ್ಲಿರುವಂತಹ ನೇರ ನಡೆ ನುಡಿ ಅನ್ನೋದನ್ನ ಸಾಕಷ್ಟು ಬಾರಿ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಅವರ ಮನಸ್ಸು ಮಗುವಿನಂತ ಮನಸ್ಸು, ಯಾವುದೇ ರೀತಿಯಾದಂತಹ ಫೇಕ್ ಇಲ್ಲ. ಆಕೆಗೆ ಡ್ರಾಮಾ ಮಾಡೋದಕ್ಕೆ ಬರೋದಿಲ್ಲ. ಮಕ್ಕಳು ಹೇಗೆ ನಿಜವನ್ನೇ ಹೇಳ್ತಾರೋ ಅಥವಾ ಯಾವುದೇ ರೀತಿಯಾದಂತಹ ಮುಚ್ಚುಮರೆ ಇಲ್ಲದೆ ಹೇಗೆ ವರ್ತಿಸ್ತಾರೋ ಅದೇ ರೀತಿಯಾದಂತಹ ವರ್ತನೆಯನ್ನ ರಕ್ಷಿತಾ ಅವರು ತೋರಿಸ್ತಾರೆ ಅಂತ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತೇ ಇದೆ, ವೀಕೆಂಡ್ ಎಪಿಸೋಡ್ಗಳಲ್ಲಿ ಕಿಚನ ಪಂಚಾಯತ್ ಇರಬಹುದು, ಸೂಪರ್ ಸಂಡೇ ವಿತ್ ಸುದೀಪ ಇರಬಹುದು, ಈ ಎಪಿಸೋಡ್ ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ವಾರ ಒಂದಿಲ್ಲ ಒಂದು ಕಾರಣಕ್ಕೆ ಕಿಚ ಸುದೀಪ್ ಅವರಿಂದ ಕ್ಲಾಸ್ ತೆಗೆದುಕೊಳ್ಳುವಂತಹ ಸ್ಪರ್ಧೆಗಳಲ್ಲಿ ನಮ್ಮ ರಕ್ಷಿತಾ ಅವರು ಕೂಡ ಮುಂಚೂಣಿಯಲ್ಲಿದ್ದೇ ಇರ್ತಾರೆ. ಯಾವ್ದಾದ್ರೂ ಒಂದು ಕಾರಣಕ್ಕೆ ಅವರಿಗೆ ಕಿಚ ಸುದೀಪ್ ಅವರು ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ, ಬುದ್ಧಿ ಮಾತು ಹೇಳ್ತಾರೆ. ಆರಂಭದಿಂದಲೂ ಕೂಡ ರಕ್ಷಿತಾ ಅವರ ಬಗ್ಗೆ ಕಿಚ ಸುದೀಪ್ ಅವರು ಸ್ವಲ್ಪ ಟಾರ್ಗೆಟ್ ಮಾಡುವ ಕಡೆ ಗಮನವನ್ನ ಕೊಡ್ತಾ ಇದ್ದಾರೆ, ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ರಕ್ಷಿತಾ ಶೆಟ್ಟಿಗೆ ಪದೇ ಪದೇ ಬೈತಾ ಇದ್ದಾರೆ. ಈ ರೀತಿಯಾದಂತಹ ಅಭಿಪ್ರಾಯಗಳು ವ್ಯಕ್ತವಾಗ್ತಾನೆ ಇದೆ. ಅದರಲ್ಲೂ ಕೂಡ ಮುಖ್ಯವಾಗಿ ಈ ಹಿಂದೆ ಅಶ್ವಿನಿ ಅವರ ವಿಚಾರಕ್ಕೆ ಬಂದಾಗ ಅವರಿಗೆ ಜಾಸ್ತಿ ಬೈಲಿಲ್ಲ, ರಕ್ಷಿತಾ ಅವರಿಗೆ ಆದ್ರೆ ಜಾಸ್ತಿ ಬೈತಾರೆ, ಬೇರೆ ಸ್ಪರ್ಧಿಗಳನ್ನ ಸೇವ್ ಮಾಡುವಂತ ಕೆಲಸವನ್ನ ಕಿಚ ಸುದೀಪ್ ಅವರು ಮಾಡ್ತಾರೆ ಅಂತ. ರಕ್ಷಿತಾ ಅವರು ಕೂಡ ಸಾಕಷ್ಟು ಬಾರಿ ಕಿಚ್ಚ ಅವರಿಂದ ಕ್ಲಾಸ್ ಅನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ತುಂಬಾ ಭಾವುಕರಾಗಿದ್ರು ಕೂಡ ಯಾವುದೇ ರೀತಿಯಲ್ಲೂ ಕೂಡ ತೋರ್ಪಡಿಸದೆ ಮರುದಿನ ನಾರ್ಮಲ್ ಆಗಿ ಕಾಣಿಸ್ತಾ ಇದ್ರು. ವೀಕ್ಷಕರಿಗೆ ತುಂಬಾನೇ ಬೇಜಾರಾಗ್ತಾ ಇತ್ತು, ಯಾಕೆ ಆ ಹುಡುಗಿನ ಟಾರ್ಗೆಟ್ ಮಾಡ್ತಾರೆ ಅಂತ. ಇನ್ನು ನಿನ್ನೆ ಅಂದ್ರೆ ಮೊನ್ನೆ ಕಿಚನ ಪಂಚಾಯಿತಿ ಏನಿದೆ ಆ ಸಂದರ್ಭದಲ್ಲೂ ಕೂಡ ಕಿಚ ಸುದೀಪ್ ಅವರು ಬಹುತೇಕ ರಕ್ಷಿತಾ ಅವರು ಮಾಡಿದ ತಪ್ಪುಗಳನ್ನೇ ಎತ್ತಿ ತೋರಿಸುವಂತಹ ಕೆಲಸವನ್ನ ಮಾಡ್ತಾರೆ. ನೀವು ಆ ರೀತಿ ಮಾಡಬಾರ್ದಿತ್ತು, ಈ ರೀತಿ ಮಾಡಬಾರ್ದಿತ್ತು, ಇದು ಈ ರೀತಿ ಪೋಟ್ರೆ ಆಗತ್ತೆ ಅಂತ ಒಂದು ರೀತಿಯಲ್ಲಿ ಬುದ್ಧಿ ಹೇಳುವಂತಹ ಮಾತನ್ನ ರಕ್ಷಿತಾ ಶೆಟ್ಟಿಗೆ ಸುದೀಪ್ ಅವರು ಮಾಡ್ತಾರೆ. ಇದೆಲ್ಲ ಆಯ್ತು. ನಿನ್ನೆ ಸಾಕಷ್ಟು ವಿಚಾರಗಳಲ್ಲಿ ರಕ್ಷಿತಾ ಅವ್ರದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ನಿನ್ನೆಯ ಎಪಿಸೋಡ್ ನಲ್ಲಿ ನಾವು ನೋಡಿದ್ವಿ. ಇದೆಲ್ಲ ಆದ್ರೂ ಕೂಡ ರಕ್ಷಿತಾ ಅವರು ತಮ್ಮ ಮನಸ್ಸೆಷ್ಟು ಒಳ್ಳೇದು ಅನ್ನೋದನ್ನ ನಿನ್ನೆಯ ಎಪಿಸೋಡ್ ನಲ್ಲಿ ತೋರಿಸಿದ್ರು. ಕಿಚ ಸುದೀಪ್ ಅವರು ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಾ, ಸೀಕ್ರೆಟ್ ರೂಮ್ ಹೇಗಿತ್ತು, ಅಲ್ಲಿನ ಫುಡ್ ಗಳ ಬಗ್ಗೆ ಮಾತಾಡ್ತಾ ಇದ್ದಂತ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ಹೇಳ್ತಾರೆ, ನನ್ನ ಮನಸ್ಸಿನ ಮಾತು ಬಿಗ್ ಬಾಸ್ಗೆ ಗೊತ್ತಾಗಿರ್ಬೇಕು. ನಾನು ಮೊದಲದನ್ನ ಸ್ವಲ್ಪ ಡಲ್ ಆಗಿದೆ ಅಲ್ಲಿನ ವಾತಾವರಣದಿಂದಾಗಿ. ಮರುದಿನ ನನಗೆ ಬಿಗ್ ಬಾಸ್ ಅರ್ಥ ಮಾಡ್ಕೊಂಡು ನನಗೆ ಬೂತಾಯಿ ಕೊಡ್ತಾರೆ, ಬೂತಾಯಿ ಪುಳಿ ಮುಂಚಿ ಕೊಡ್ತಾರೆ, ನನಗಿಷ್ಟ ಬಾಯ್ಲ್ ರೈಸ್, ನಾನು ಅದನ್ನೇ ತಿಂದು ಇದುವರೆಗೂ ಬೆಳೆದಿದ್ದು, ಅದನ್ನ ಕಳಿಸ್ಕೊಡ್ತಾರೆ, ನನಗೆ ಖುಷಿ ಆಯ್ತು, ನನ್ನ ಮನಸ್ಸಿನ ಮಾತನ್ನ ಅವ್ರು ಅರ್ಥ ಮಾಡ್ಕೊಂಡ್ರು ಅನ್ನೋ ರೀತಿಯಲ್ಲಿ ರಕ್ಷಿತಾ ಶೆಟ್ಟಿ ಹೇಳ್ತಾರೆ. ಬಿಗ್ ಬಾಸ್ ಹಾಗೆ ನೀವು ಇಬ್ರು ಕೂಡ ಸೇಮ್. ಬಿಗ್ ಬಾಸ್ ಕೂಡ ನಾವು ತಪ್ಪು ಮಾಡಿದಾಗ ನಮ್ಗೆ ಈ ರೀತಿಯಾಗಿ ತಿದ್ದುವಂತ ಕೆಲಸವನ್ನ ಮಾಡ್ತಾರೆ, ಹಾಗೆ ಒಳ್ಳೇದ್ ಮಾಡಿದಾಗ ನಮ್ಗೆ ಈ ರೀತಿ ಎಲ್ಲ ಮಾಡ್ತಾರೆ. ನೀವು ಕೂಡ ಹಾಗೆ ನಮ್ಮನ್ನ ತಪ್ಪು ಮಾಡಿದಾಗ ತಿತ್ತೀರಾ, ಬೈತೀರಾ, ಆದ್ರೆ ಒಳ್ಳೆ ಕೆಲಸ ಮಾಡಿದಾಗ ನೀವು ನಮ್ಮನ್ನ ಮುದ್ದು ಮಾಡ್ತೀರಾ ಅಂತ ಕಿಚ ಸುದೀಪ್ ಅವರ ಬಗ್ಗೆ ಮಾತಾಡ್ತಾ ಇದ್ದಂತೆ ಬಹುತೇಕ ವೀಕ್ಷಕರಿಗೆ ಖುಷಿ ಆಗತ್ತೆ. ಯಾಕಂದ್ರೆ ಕಿಚ ಸುದೀಪ್ ಅವರು ಅಷ್ಟೆಲ್ಲ ರಕ್ಷಿತಾ ಶೆಟ್ಟಿಗೆ ಬೈದ್ರು ಕೂಡ ರಕ್ಷಿತಾ ಯಾವತ್ತೂ ಕೂಡ ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ. ಒಂದು ಮಗುಗೆ ನೀವು ಬೈದಾಗ ಅಥವಾ ಮಕ್ಕಳಿಗೆ ನೀವು ಬೈದಾಗ ಅವರು ಕೆಲ ಹೊತ್ತಲ್ಲಿ ಅದನ್ನ ಮರೆತು ಬಿಡ್ತಾರೆ, ಮತ್ತೆ ಅದೇ ಪ್ರೀತಿಯಿಂದ ಬೈದಂತಹ ವ್ಯಕ್ತಿಗಳ ಜೊತೆ ಮಾತಾಡ್ತಾರೆ. ಅದೇ ರೀತಿಯಾದಂತಹ ವ್ಯಕ್ತಿತ್ವ ರಕ್ಷಿತಾ ಅವರದ್ದು. ಕಿಚ ಸುದೀಪ್ ಅವರಿಂದ ತನಗೆ ಸಾಕಷ್ಟು ನೋವಾಗಿದೆ, ಸಾಕಷ್ಟು ಸಂದರ್ಭಗಳಲ್ಲಿ ಅತಿ ಹೆಚ್ಚು ಬೈಗುಳವನ್ನ ತಿಂದಂತಹ ಸ್ಪರ್ಧಿ ನಾನೇ ಅಂತ ಗೊತ್ತಿದ್ರು ಕೂಡ ರಕ್ಷಿತಾ ಶೆಟ್ಟಿ ಎಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಚ ಸುದೀಪ್ ಅವರ ಮೇಲೆ ಬೇಜಾರ್ ಮಾಡ್ಕೊಳ್ಳೋದಿಲ್ಲ, ಬದಲಿಗೆ ಖುಷಿಯನ್ನೇ ವ್ಯಕ್ತಪಡಿಸ್ತಾರೆ. ನೀವು ನಮ್ಮ ತಪ್ಪನ್ನ ತಿದ್ದುವಂತಹ ಕೆಲಸವನ್ನ ಮಾಡ್ತೀರಿ, ಯಾವತ್ತೂ ಕೂಡ ನನಗೆ ಬೇಜಾರಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ದು ವೀಕ್ಷಕರಿಗೂ ಕೂಡ ತುಂಬಾನೇ ಖುಷಿ ಅನಿಸ್ತು. ಯಾಕೆ ನಾವು ಈ ಹುಡುಗಿಯನ್ನ ಇಷ್ಟಪಡ್ತೀವಿ, ಆಕೆಯಲ್ಲಿ ಯಾವುದೇ ರೀತಿಯಾದಂತಹ ಡ್ರಾಮಾ ಇಲ್ಲ, ಫೇಕ್ ಇಲ್ಲ, ಈ ಕಾರಣಕ್ಕೆ ನಾವು ಆಕೆಯನ್ನ ಇಷ್ಟಪಡ್ತೀವಿ ಅಂತ ವೀಕ್ಷಕರು ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಇನ್ನು ನಿನ್ನೆ ಅಂದ್ರೆ ಮೊನ್ನೆ ಕಿಚನ ಪಂಚಾಯಿತಿ ಏನಿತ್ತು ಆ ಸಂದರ್ಭದಲ್ಲಿ ಸುದೀಪ್ ಅವರು ಸಾಕಷ್ಟು ಬುದ್ಧಿ ಮಾತನ್ನ ಹೇಳಿದಂತಹ ಸಂದರ್ಭದಲ್ಲಿ ನೀವು ಈ ರೀತಿ ಮಾಡಬಾರ್ದು, ಆ ರೀತಿ ಮಾಡಬಾರ್ದು ಅಂತ ರಕ್ಷಿತಾ ಅವರಿಗೆ ಬುದ್ಧಿ ಮಾತನ್ನ ಹೇಳಿರ್ತಾರೆ. ಇನ್ನು ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ ಅಲ್ಲಿ ರಕ್ಷಿತಾ, ನೀವು ನಮ್ಮನ್ನ ತಪ್ಪು ಮಾಡಿದಾಗ ತಿತ್ತೀರಾ, ಒಳ್ಳೇದ್ ಮಾಡಿದಾಗ ಮುದ್ದು ಮಾಡ್ತೀರಾ ಅಂತ ಹೇಳಿದಾಗ ನನಗೆ ಈ ರಕ್ಷಿತಾ ಇಷ್ಟ, ನೀವು ಈ ತರ ಇದ್ರೆ ಇಷ್ಟ ಆಗ್ತೀರಾ ಅಂತ. ಅಂದ್ರೆ ರಕ್ಷಿತಾ ಶೆಟ್ಟಿ ಅವರು ಪ್ರತಿ ಬಾರಿ ಒಂದಿಲ್ಲ ಒಂದು ಕಾರಣಕ್ಕೆ ಸುದ್ದಿ ಆಗ್ತಾನೆ ಇದ್ದಾರೆ. ಒಂದಷ್ಟು ಜನ ಅವರನ್ನ ನೆಗೆಟಿವ್ ಆಗಿ ಹೇಳೋದಕ್ಕೆ ಪ್ರಮುಖ ಕಾರಣ ಅವರಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಕೋಪದಲ್ಲಿ ಅವ್ರು ರಿಯಾಕ್ಟ್ ಮಾಡುವಂತಹ ರೀತಿ.
ಇದನ್ನ ನೀವು ಕಮ್ಮಿ ಮಾಡ್ಕೊಳ್ಳಿ ಅಂತ ಕಿಚ್ಚ ಸುದೀಪ್ ಅವರು ಹಲವು ಬಾರಿ ಅವರಿಗೆ ಹೇಳಿದ್ದಾರೆ. ಮತ್ತೆ ಒಂದು ವಾಕ್ಯವನ್ನ ಪದೇ ಪದೇ ಕಿಚ್ಚ ಸುದೀಪ್ ಅವರು ಹೊರಗಡೆ ಸಂದರ್ಶನ ಕೊಡುವಂತಹ ಸಂದರ್ಭದಲ್ಲಿ, ಜೊತೆಗೆ ಈಗಾಗಲೇ ಕಿಚ್ಚನ ಪಂಚಾಯಿತಿಯಲ್ಲೂ ಕೂಡ ಹೇಳಿದ್ರು, ಕೆಲವೊಂದು ಸ್ಪರ್ಧಿಗಳು ಬಿಗ್ ಬಾಸ್ ಮನೇಲಿ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ, ಅವರು ಟ್ರ್ಯಾಕ್ ತಪ್ಪಿದಾಗ ನಮಗೆ ಬೇಜಾರಾಗತ್ತೆ, ಟ್ರ್ಯಾಕ್ ತಪ್ಪಿ ಹೋಗ್ಬಾರ್ದು, ಅವರಿಗೆ ಫಿನಾಲೆಗೆ ಹೋಗುವಂತಹ ಒಂದು ತಾಕತ್ತಿರುತ್ತೆ, ಆ ಕಾರಣಕ್ಕೆ ನಾವು ಅವರಿಗೆ ಬೈತೀವಿ ಹೊರತು ಅವ್ರ ಮೇಲೆ ಯಾವುದೇ ರೀತಿಯಾದಂತಹ ದ್ವೇಷ ಇಲ್ಲ ಅಂತ. ಇಲ್ಲಿ ರಕ್ಷಿತಾ ಶೆಟ್ಟಿ ಅವರ ವಿಚಾರದಲ್ಲೂ ಕೂಡ ಸುದೀಪ್ ಅವರು ಅದೇ ರೀತಿ ನಡ್ಕೊಳ್ತಿದ್ದಾರೆ. ರಕ್ಷಿತಾ ಶೆಟ್ಟಿಯನ್ನ ನಿನ್ನೆ ಕಿಚ್ಚನ ಪಂಚಾಯಿತಿಲಿ ಅಷ್ಟೆಲ್ಲ ಬೈದಂತಹ ಸುದೀಪ್ ಅವರು ನಿನ್ನೆ ಅವರನ್ನ ಹೊಗಳ್ತಾರೆ, ನೀವು ಈ ರೀತಿ ಇದ್ರೆ ಚೆನ್ನಾಗಿರತ್ತೆ ಅಂತ. ನಿಜಕ್ಕೂ ರಕ್ಷಿತಾ ಶೆಟ್ಟಿ ಅವರು ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಂಡ್ರೆ ಎಲ್ರಿಗೂ ಕೂಡ ಖುಷಿ ಆಗತ್ತೆ. ಯಾಕಂದ್ರೆ ಮನುಷ್ಯರು ಎಲ್ಲರೂ ಕೂಡ ತಪ್ಪು ಮಾಡ್ತಾರೆ, ತಪ್ಪು ಮಾಡದೇ ಇರೋರು ಯಾರೂ ಇಲ್ಲ, ತಪ್ಪು ಮಾಡದೇ ಇದ್ರೆ ಎಲ್ಲರೂ ಕೂಡ ದೇವರಾಗ್ತಾ ಇದ್ರು. ರಕ್ಷಿತಾ ಶೆಟ್ಟಿ ಅವರು ಕೂಡ ಕೆಲವೊಂದು ಸಂದರ್ಭದಲ್ಲಿ ಕೋಪ ಮಾಡ್ಕೊಳ್ತಾರೆ, ಡಿಸಿಷನ್ ಅನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ಗೊಂದಲಕ್ಕೀಡಾಗ್ತಾರೆ, ಅಲ್ಲಿರುವಂತಹ ಪ್ರೆಷರ್ಗೂ ಕೂಡ ಇರಬಹುದು. ಹಾಗಂತ ಸ್ವಲ್ಪ ನಿಧಾನವಾಗಿ ಯೋಚಿಸಿ ಯಾರನ್ನ ನಂಬಬೇಕು ಯಾರನ್ನ ನಂಬಬಾರ್ದು ಅದನ್ನೆಲ್ಲನ ಅರ್ಥ ಮಾಡ್ಕೊಂಡು ಆಟ ಆಡಿದ್ರೆ ಖಂಡಿತವಾಗ್ಲೂ ಅವರು ಫಿನಾಲೆ ತನಕ ಇರೋದ್ರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ. ಇದೀಗ ತಮ್ಮ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನ ಕೂಡ ಅವರು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ತನಗೆ ಯಾರೇ ನೋವು ಕೊಟ್ಟರು ಕೂಡ ಅದನ್ನ ನಾನು ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ ಅಂತ ಸೀಕ್ರೆಟ್ ರೂಮ್ ನಲ್ಲಿ ಅವರು ಮಾತಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಹೇಳಿದ್ರು. ಒಬ್ಬ ವ್ಯಕ್ತಿ ಹೇಗೆ ಇರ್ಲಿ, ನಾನು ಕೆಲವೊಂದು ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ನೋವಾಗೋದಕ್ಕೆ ಬಿಡಲ್ಲ ಅಂತ ಧ್ರುವಂತ್ ಅವರ ವಿಚಾರದಲ್ಲಿ ಅವ್ರು ಹೇಳಿದ್ರು. ಈ ವ್ಯಕ್ತಿ ಹೋದ್ರೂ ಕೂಡ ನಂಗೆ ಬೇಜಾರಾಗತ್ತೆ, ಯಾಕಂದ್ರೆ ಅವ್ರ ಜೊತೆ ಒಂದಷ್ಟು ಮೆಮೊರೀಸ್ ಇರುತ್ತೆ ಅಂತ. ಅಲ್ಲೂ ಕೂಡ ಗೊತ್ತಾಗಿತ್ತು ಅವರ ವ್ಯಕ್ತಿತ್ವ ಏನು ಅನ್ನೋದು. ಇಲ್ಲಿ ಕಿಚ್ಚ ಸುದೀಪ್ ಅವರ ವಿಚಾರಕ್ಕೆ ಬಂದಾಗ್ಲೂ ಕೂಡ ಅದೇ ರೀತಿಯಾದಂತಹ ಮಾತನ್ನ ಹೇಳ್ತಾರೆ. ಆ ಮೂಲಕ ರಕ್ಷಿತಾ ಶೆಟ್ಟಿ ತಾನು ಎಂತಹ ವ್ಯಕ್ತಿತ್ವವನ್ನ ಹೊಂದಿದ್ದೇನೆ, ಯಾಕೆ ಜನಕ್ಕೆ ನಾನು ಇಷ್ಟ ಅನ್ನೋದನ್ನ ಮತ್ತೊಮ್ಮೆ ನಿರೂಪಿಸಿದ್ದಾರೆ. ಸಾಕಷ್ಟು ಬಾರಿ ಅವರು ಹೇಳಿದ್ದಾರೆ, ಒಬ್ಬ ವ್ಯಕ್ತಿಯನ್ನ ನಾವು ಒಂದು ಬಾರಿ ಜಡ್ಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಪ್ರತಿ ಒಬ್ಬರಿಗೂ ಕೂಡ ಅವ್ರದೇ ಆದಂತಹ ವ್ಯಕ್ತಿತ್ವ ಇರುತ್ತೆ, ಅವರದೇ ರೀತಿಯಲ್ಲಿ ಅವರ ಒಪಿನಿಯನ್ಸ್ ಇರುತ್ತೆ. ಹಾಗಾಗಿ ಎಲ್ಲರ ಒಪಿನಿಯನ್ಗಳಿಗೂ ಕೂಡ ಗೌರವ ಕೊಡಬೇಕು ಅಂತ ರಕ್ಷಿತಾ ಅವರಿಗೆ ಕಿಚ್ಚ ಸುದೀಪ್ ಅವರು ಕೂಡ ಬುದ್ಧಿ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಅದನ್ನ ತಿದ್ದಿಕೊಳ್ಳುವಂತಹ ಕೆಲಸವನ್ನ ರಕ್ಷಿತಾ ಮುಂದಿನ ದಿನದಲ್ಲಿ ಖಂಡಿತವಾಗ್ಲೂ ಮಾಡ್ತಾರೆ ಅನ್ನೋ ಭರವಸೆ ಇದೆ. ಇನ್ನು ಆರಂಭದಲ್ಲೂ ಕೂಡ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಬಳಿ ಕೇಳ್ತಾರೆ, ಯಾಕೆ ಸೈಲೆಂಟ್ ಆಗಿದ್ದೀರಾ ಅಂತ. ರಕ್ಷಿತಾ ಅವರು ಡಲ್ ಆಗಿದ್ರು ಕೂಡ ಸುದೀಪ್ ಅವರಿಗೆ ಅದು ಸರಿ ಅಂತ ಅನ್ಸಲ್ಲ, ಆಕೆಯನ್ನ ಅವರೇ ಕರೆದು ಮಾತಾಡಿಸ್ತಾರೆ. ಅವರ ಎನರ್ಜಿ ಬಗ್ಗೆ ಕೂಡ ಈಗಾಗಲೇ ಹೊಗಳಿದ್ದಾರೆ. ನಿಮಗಿರುವಂತಹ ಎನರ್ಜಿಗೆ ನಾನು ನಿಜಕ್ಕೂ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತೀನಿ. ಬೆಳಗ್ಗಿನಿಂದ ರಾತ್ರಿ ತನಕ ಒಂದೇ ರೀತಿಯಾದಂತಹ ಎನರ್ಜಿ ಇರುತ್ತೆ, ಅದೇ ಜೋಶ್ ಪ್ರತಿದಿನ ನಾವು ನೋಡ್ತೀವಿ ಅಂತ. ಹಾಗಾಗಿ ರಕ್ಷಿತಾ ಶೆಟ್ಟಿಯಲ್ಲಿರುವಂತಹ ತಾಕತ್ತೇನು ಅನ್ನೋದು ಸುದೀಪ್ ಅವರಿಗೆ ಗೊತ್ತಿದೆ. ಹಾಗಾಗಿ ಆ ಒಂದು ತಾಕತ್ತನ್ನ ಅವರು ಸುಮ್ಮನೆ ಹಾಳು ಮಾಡ್ಕೊಳ್ಬಾರ್ದು, ಅಥವಾ ಒಂದು ಕೋಪದ ಕೈಗೆ ಬುದ್ಧಿ ಕೊಟ್ಟು ಇರುವಂತಹ ಒಂದು ಒಳ್ಳೆ ಅವಕಾಶವನ್ನ ಮಿಸ್ ಮಾಡ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೆ ರಕ್ಷಿತಾ ಶೆಟ್ಟಿ ಅವರಿಗೆ ಕಿಚ್ಚ ಸುದೀಪ್ ಅವರು ಕೂಡ ಬುದ್ಧಿ ಮಾತನ್ನ ಹೇಳ್ತಾ ಇರೋದು. ರಕ್ಷಿತಾ ಕೂಡ ಅದೇ ಬುದ್ಧಿ ಮಾತನ್ನ ಪಾಸಿಟಿವ್ ಆಗಿ ಸ್ವೀಕರಿಸಿದಂತೆ ಕಾಣಿಸ್ತಾ ಇದೆ. ಇದೇ ರೀತಿ ಆಟವನ್ನ ಆಡಿ ತಪ್ಪುಗಳನ್ನ ತಿದ್ಕೊಂಡು ಮುನ್ನಡೆದ್ರೆ ಖಂಡಿತವಾಗ್ಲೂ ಆಕೆಗೆ ಒಳ್ಳೇದಾಗತ್ತೆ. ಸೊ ವೀಕ್ಷಕರೇ, ನಿಮಗೆ ರಕ್ಷಿತಾ ಶೆಟ್ಟಿ ಅವರ ಆ ಒಂದು ನಡೆಯ ಬಗ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೇನೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರ.